ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದಂತಹ ಪ್ರತಿಭಟನಾ ನಿರತರನ್ನ ಬಂಧಿಸಲಾಯಿತು. ನಮ್ಮ ಜೊತೆ ಸಂಸದಂತಹ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿಭಟನೆ ಮಾಡ್ತಿದ್ರಿ, ಬಟ್ ಬಂಧನ ಆಯ್ತು. ಪ್ರತಿಭಟನೆ ಮಾಡುವ ಹಕ್ಕಿದೆ, ಆದರೂ ಸಹ ಇಲ್ಲಿ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ದುರ್ಬಳಕೆ ಮಾಡೋದ್ರಲ್ಲಿ ತಜ್ಞರಾಗಿದ್ದಾರೆ. ಈ ವಿನಯ್ ಅವರ ಆತ್ಮಕ್ಕೆ ನ್ಯಾಯ ಸಿಗಬೇಕಂದ್ರೆ ಅವರ ಏನು ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿರುವಂಥದ್ದೆಲ್ಲ ಹೆಸರು FIR ಅಲ್ಲಿ ಸೇರಿಸಿ ತನಿಖೆ ಮಾಡಬೇಕಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಕೂಡ ಹೇಳಿದ್ದೀವಿ, ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗಮನಕ್ಕೂ ಬಂದಿದೆ. ಇದಕ್ಕೆ ತಾರ್ಕಿಕವಾಗಿ ಇದಕ್ಕೆ ಅಂತವನ್ನು ಬರೋವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟವನ್ನು ಮಾಡ್ತೀವಿ. ಅವರ ಆತ್ಮಕ್ಕೆ ನ್ಯಾಯ ಸಿಗುವಂಥದ್ದು ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಈ ಪಕ್ಷದಲ್ಲಿ ಒಂದು ಸಂಘಟನೆ ಅಂದರೆ ಅದು ಒಂದು ಕುಟುಂಬ ಆಗಿ ನಾವು ಸೇರಿದ್ದೀವಿ ಈ ಸಂದರ್ಭದಲ್ಲಿ. ಮತ್ತು ನಮಗೇನು ನೋವಿದೆ ಈ ಒಂದು ಪ್ರಕರಣದಲ್ಲಿ ಅದನ್ನ ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸಿದ್ವಿ. ಬಟ್ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್, ಬಿಜೆಪಿ ಅವರು ಹತಾಶರಾಗಿದ್ದಾರೆ, ಸಾವಿನಲ್ಲೂ ರಾಜಕಾರಣ ಮಾಡ್ತಿದ್ದಾರೆ. ಇಡೀ ಕುಟುಂಬದಲ್ಲಿ ಒಂದು ಸಾವಾಗಿ ಸಂದರ್ಭದ ಇಡೀ ಕುಟುಂಬ ಸೇರುತ್ತೆ. ಅದೇ ರೀತಿ ನಾವು ಕೂಡ ಸೇರಿದ್ದೀವಿ. ಈ ಸಾವಿನ ಕಾರಣ ಏನು ಅಂತ ನಾವು ಹೋದರೆ ಡೆತ್ ನೋಟಲ್ಲೇ ಉಲ್ಲೇಖ ಆಗಿದೆ, ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ, ಒಂದು ನೊಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಏನು ಅವರು ನೊಂದಿರ್ತಕ್ಕಂಥದ್ದು ನಮ್ಮಲ್ಲೂ ಕೂಡ ನಾವನ್ನು ಉಂಟು ಮಾಡಿದೆ. ಈ ಪ್ರತಿಭಟನೆ ಮೂಲಕ ನಾವು ವ್ಯಕ್ತಪಡಿಸಿದ್ದೀವಿ. ಇದು ನಿರಂತರವಾಗಿ ಕಾಂಗ್ರೆಸ್ಸು ಇಲ್ಲಿ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ವೈಫಲ್ಯ ಏನು ಒಂದು ಮುಚ್ಚಲಿಕ್ಕೆ ಅವರು ಇಂಥ ಒಂದು ಏನೇ ಒಂದು ಕೆಲಸ ನಾವು ಒಂದು ಪೋಸ್ಟ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದರೆ, ಅಥವಾ ನಾವು ಇದು ಅವರ ಕೆಲಸವನ್ನು ಯಾವ ರೀತಿ ವಿಫಲ ಆಗ್ತಾ ಇದೆ ಅಂತ ನಾವು ಪೋಸ್ಟ್ಗಳು ಹಾಕಿದ್ರೆ ಅವ್ರಿಗೆ ಒಂದು ರೀತಿ ಇನ್ಸೆಕ್ಯೂರಿಟಿ ಇದೆ. ಅದಕ್ಕಾಗಿ ಇಂಥ FIRಗಳನ್ನು ದಾಖಲೆ ಮಾಡ್ತಾರೆ. ಅವರ ಏನು ಕೊರತೆ ಇದೆ ಅವರ ಒಂದು ನಾಯಕತ್ವದಲ್ಲಿ, ಅದು ಅಟೆಂಡ್ ಮಾಡ್ದೇನೆ ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ಆ ವಿರೋಧ ಪಕ್ಷದ ಒಂದು ಕಾರ್ಯಕರ್ತರಾಗಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಗಮನಿಸಿ ಅದಕ್ಕೆ ಪರಿಹಾರ ತರುವಂಥದ್ದು ಮಾಡೋದ್ರಲ್ಲಿ ವಿಫಲ ಆಗ್ತಾ ಇರೋದ್ರಿಂದ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನ್ನೆ ವಿರಾಜಪೇಟೆಯಲ್ಲಿ ಬರೀ ಒಬ್ಬರು ಅಲ್ಪಸಂಖ್ಯಾತರ ಒಂದು ಮನೆಗೋಸ್ಕರ ಇಡೀ ರೋಡನ್ನು ಅಗೆದು ಯಾವುದೇ ಒಂದು ಕೌನ್ಸಿಲ್ ಅನುಮತಿ ತಗೊಳ್ದೇನೆ, ವಿರಾಜಪೇಟೆ ಏನು ಒಂದು ನಗರಸಭೆ ಇದೆ ಅದರ ಅನುಮತಿ ತಗೊಳ್ದೇನೆ ಬರೀ ಅವರು ಒಂದು ಮನೆತನ ಒಂದು ಮನೆ ಇರುವಂಥದ್ದು ಅಲ್ಪಸಂಖ್ಯಾತರಿಗೋಸ್ಕರ ಅವರು ರೋಡೇ ಅಗ್ದಿದ್ದಾರೆ. ಅಲ್ಲಿ ಒಬ್ಬ ಏನು ಮಿಲಿಟ್ರಿನವನು ಅಲ್ಲೇ ತಮ್ಮ ಮನೆ ಇದ್ದಿದ್ದ ಕಾರಣಕ್ಕಾಗಿ ಒಂದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿತ್ತು. ಬೇರೆಯವರು ಇದ್ದಿದ್ರೆ ಅದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಥರ ಇಡೀ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇಡೀ ವ್ಯವಸ್ಥೆಯನ್ನು ಅವರು ತಮ್ಮದೇ ಆದ ಒಂದು ಅಂಧ ದರ್ಬಾರಾಗಿ ಅವರು ಮುಂದುವರಿತಾ ಇದ್ದಾರೆ. ಇದಕ್ಕಾಗಿ ನಾವು ಕಾನೂನಾತ್ಮಕವಾಗಿ ಮುಂದುವರಿತೀವಿ. ಆದರೆ ಅದ್ರಲ್ಲಿ ಪರಿಹಾರ ಸಿಗ್ತಾ ಇದ್ರೆ ನಮ್ಗೆ ಏನು ಮಾರ್ಗ ಇದೆ, ನಮ್ಗೆ ಏನು ಸೌಲಭ್ಯ ಇದೆ ಮುಂದೆ ಅದರ ಮೂಲಕ ನಾವು ಮಾಡ್ತೀವಿ. ಬಟ್ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಆಯ್ತು ಸರ್, ಮುಂದಿನ ಹೋರಾಟ ಆಗಿರುತ್ತೆ. ನಾವು ಪ್ರತಿಭಟನೆ ಮಾಡ್ತೀವಿ, ಅದು ಸಂವಿಧಾನದಲ್ಲಿ ಇರುವಂಥದ್ದು ಹಕ್ಕು ಎಲ್ಲರಿಗೂ, ಅದು ಮಾಡೇ ಮಾಡ್ತೀವಿ. ಮುಂದೇನು ಕೂಡ ನಮ್ಮ ಪ್ರತಿಭಟನೆ ಮೂಲಕ ನಮ್ಮ ಏನು ಅಭಿಪ್ರಾಯ ಇದೆ ಅದನ್ನ ವ್ಯಕ್ತಪಡಿಸಿ. ಇದಿಷ್ಟು ಸಂಸದರಂತಹ ಶ್ರೀ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕುಶಾಲನಗರ, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.